Aptas Ayurveda. Reach Ayurveda to each. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga, sponsored by Ashtavaidyan Thaika Tumos, Vaidyaratnam Aushadashala Trishur, Kerala, Ayurveda Shramam Private Limited, Chennai, Tamil Nadu, Unit of Shri Hospitals Group, Shri Dhutapapeshwar Private Limited, Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला, संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Sri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. ಕಣದಾಳು ಪಂಚಾಯತಿ ಅಂದ್ರೆ ಸಬ್ಜೆಕ್ಟ್ ಅದು ನಮ್ಮ PSC ಸೇರಿದೆ ಕುಸ್ನೂರು ಪಂಚಾಯತಿ ಇರೋದು ಸಬ್ಜೆಕ್ಟ್ ನಿಮ್ಮ ವಿಡಿಯೋದಲ್ಲಿ ನಾವು ಮಾತಾಡೋದು ಫಸ್ಟ್ ನಾಯಕರೇ ಮಾಡ್ಕೊಡ್ತೀವಿ ನಾವು CHO ಯಾಕಂದ್ರೆ ನಮ್ಮಲ್ಲಿ ಭಾಳ ಅವೇರ್ನೆಸ್ ಬಗ್ಗೆ 7 days ಪ್ರೋಗ್ರಾಮ್ ಅದ ರೀ ಅದ್ರಾಗ ಒಂದು 2 ದಿನ ಹೆಲ್ತ್ ಕ್ಯಾಂಪ್
ನಾವೀಗ ಪಿ ಡಿ ಒ ಸಾಹೇಬ್ರು ಭೇಟಿಯಾಗಿ ಮತ್ತು ಪ್ರೆಸಿಡೆಂಟ್ ಸರ್ನ ಭೇಟಿಯಾಗಿ ಆಮೇಲೆ ಸಿ.ಎಚ್.ಓ ಮೇಡಮ್ ತೇಜಸ್ವಿನಿ ಅವ್ರನ್ನ ಭೇಟಿಯಾಗಿ ಅವೆಲ್ಲ ಮಾತುಕತೆ ಮುಗಿಸ್ಕೊಂಡು ಇವಾಗ ನಾವು ಪ್ರೀ ಕ್ಯಾಂಪ್ ಅನಾಲಿಸಿಸ್ಗೆ ಹೊರಡ್ತಾ ಇದ್ದೀವಿ. ಜುಲೈ 5 ಶುಕ್ರವಾರದಂದು ನಾವು ನಂದಿಕೂಡ ಗ್ರಾಮದ ಮಾರುತಿ ಮಂದಿರದಿಂದ ಪ್ರೀ ಕ್ಯಾಂಪ್ ಅನಾಲಿಸಿಸ್ ಅನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಎದಕ್ಕೆ ತಗೋತೀರ? ಈಗ ನಾವು ನಂದಿಕೂಡ ತಂಡದ ಸೇವಾ ಮಾತನಾಡಿ ಪ್ರೀ ಕ್ಯಾಂಪ್ ಅನಾಲಿಸಿಸ್ ಬಗ್ಗೆ ಮಾತನಾಡುತ್ತೇವೆ. ನೀವಲ್ಲಿ ಬಂದು ಭೇಟಿ ಆಗ್ಬೇಕು. ನಮ್ಮ ದೊಡ್ಡ ಡಾಕ್ಟರ್ ಬರ್ತಾರೆ, ತೋರಿಸ್ಕೊಡ್ತಾರೆ. ನಿಮ್ಗೆ ಕಮ್ಮಿ ಅನ್ನಿಸ್ತು ಅಂದ್ರೆ ಒಂದು ಟ್ಯಾಬ್ಲೆಟ್ ತೊಗೊಂಡೋಗ್ಬೇಕ್ರಿ, ಫೋನ್ ನಂಬರ್ ತೊಗೊಂಡೋಗ್ಬೇಕ್ರಿ. ಆಮೇಲೆ ಗುಲ್ಬರ್ಗ ಬಂದು ಭೇಟಿ ಆಗ್ಬೋದ್ರಿ. ನಾವು ಕಂಟಿನ್ಯೂ ಆಗಿ ಪೇಷಂಟ್ಸ್ ಆಗ್ಬೋದು. ಎಷ್ಟು ವರ್ಷದಿಂದ ರೀ? ಓದ್ರಿ ಹಾಂ ರೀ ಒಂದು 7-8 ವರ್ಷ ಆಗಿರ್ಬೋದು. ಆಯುರ್ವೇದ ಏನಾಗಬೇಕು, ಅದನ್ನ ನೀವು ಏನೇನು ಮಾಡಬೇಕು, ಡಿಸೀಸ್ ಅಂತ ಕ್ಯೂರ್ ಮಾಡಬೇಕು ಎಲ್ಲನೂ ಹೇಳಿ. ಚಲಬಾಚಲ ಅಂತ ಹೇಳ್ಕೊಟ್ಟಿನಲ್ಲ, ವಿಧಿ ಹೆಂಗಿರ್ಬೇಕು, ನೀವು ಹಣ್ಣು ಹಂಪಲುಗಳು ಯಾವ ಊಟ ಮಾಡಬೇಕು ಅದೆಲ್ಲ ಹೇಳ್ಕೊಡ್ತೀವಿ ನಾವು. 7 ದಿನ ಕ್ಯಾಂಪ್ ಇದೇ ಇರ್ತೀವಿ. ನೀವು ಇವಾಗ ಏನು ಭೀ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಅಲ್ಲಿ 7 ದಿನ ಇರ್ತಿದ್ರಿ, ನೀವು ಬರ್ರಿ. ನೀವು ಏನು ಪ್ರಾಬ್ಲಮ್ ಇದ್ರು ಡಾಕ್ಟರ್ ಇರ್ತಾರೆ, ಹೇಳ್ಕೊಡಿ. ಏನು ಪ್ರಾಬ್ಲಮ್ ಅಲ್ಲಿ ಮೊಳಕಾಲು ಅದು ಮೊಳಕಾಲು ಈಗ ನೋಡ್ರಿ, ಆಯುರ್ವೇದ ಮಾಡಲ್ಲ, ಮತ್ತೆ ಆಯುರ್ವೇದ ಬಗ್ಗೆ ವಾರ ತಾಪ ಮಾಡಕ್ ಬಂದೀವಿ. ನಿಮ್ಗೆ ಏನು ಹೆಲ್ತ್ ಅಂತ ಇದ್ರೆ ನಾವು ಹೇಳ್ಕೊಡ್ತೀವಿ. ಹದಿನೇಳು ತಾರೀಕು 23 ತಾರೀಕು ಅದೇ ನಾವು ಆಯುರ್ವೇದದ ಬಗ್ಗೆ ಹಾಕಿದ್ದೀವಿ. ನಿಮ್ಮ ಮನೆ ಒಳಗೆ ಮನೆ ಮದ್ದು ಮಾಡ್ಬೋದು. ಸುತ್ತಮುತ್ತ ಗಿಡಗಳಿರಲ್ಲ, ಭಾಳ ಅದು ಬಳಸ್ಕೊಂಡು ಏನು ಮಾಡ್ಬೋದು. ಸರಕ ಏನು ಯೋಗ ಪ್ರಾಣಾಯಾಮ ಎಲ್ಲ ಹೇಳ್ಕೊಡ್ತೀವಿ. ವ್ಯಾಯಾಮ ये हम आयुर्वेद ये हम हेल्थ कैसे मेंटेन कर सकते हैं वो सब बताने वाले हैं। 7 दिन के लिए कैंप में आइए।
ಅದ್ರ ಬಗ್ಗೆ ಟೋಟಲಿ ಆಯುರ್ವೇದಿಕ್ನಿಂತ ಸ್ವಲ್ಪ ಯಾವುದೇ ಇದರಲ್ಲಿ ಅವ್ರು ಹೇಳಿದ್ದು ಟೋಟಲಿ ಮನೆ ಮತ್ತು ಒಳಗಿನಿಂತ ಸ್ವಲ್ಪ ಆಲ್ಮೋಸ್ಟ್ ಹೊರಗಿಂದ ಇಂಗ್ಲೀಷ್ ಮೆಡಿಸಿನ್ದೆಲ್ಲ ತೊಗೊಂಡ್ಬಿಟ್ಟು ಮನೆ ಮದ್ದಾಗಲಿ ಒಂದು ಆಯುರ್ವೇದಿಕ್ದಲ್ಲಿ ಹರವಂದು ಎಲ್ಲ ರೀತಿಯಾಗ ಒಂದು ಅನುಕೂಲತೆ ಮಾಡ್ತೀನಿ ಅಂತೇಳಿ ಈಗ ಒಂದು ವಾರದಾಗೆ ಎಲ್ಲ ಅನುಕೂಲ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಅವರು. ಧನ್ಯವಾದಗಳು ಸರ್. ನಾವು ಹೆಲ್ತ್ ಕ್ಯಾಂಪ್ ಕಂಡಕ್ಟ್ ಮಾಡ್ತೀವಿ. ಅದರಲ್ಲಿ ನಿಮಗೆ ಡೈಲಿ ರೂಟೀನ್ ಸೀಸನಲ್ ವೇರಿಯೇಷನ್ಸ್ ಲೈಕ್ ಗ್ರೀಷ್ಮ ಋತು, ವಸಂತ ಋತು, ಹಾಲಿನ ಆಗುತ್ತೆ ನಿಮಗೆಲ್ಲ ಗೊತ್ತಾಗ ಅನ್ಕೊಳ್ತೀನಿ. ಆ ಟೈಮಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು, ಆಮೇಲೆ ಆಹಾರ ವಿಧಾನ, ಊಟ ಏನು ಮಾಡಬೇಕು, ಊಟ ಏನು ಮಾಡಬಾರ್ದು, ಯಾವ ರೀತಿ ಯಾವ ನೀರು ಸೇವಿಸಬೇಕು ಯಾವ ಕಾಲದಲ್ಲಿ, ಆಮೇಲೆ ಚರಕ ಸಮಿತಿಯಲ್ಲಿ ಹೇಳಿದ ಪ್ರಕಾರ ದಿನಚರ್ಯ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ 7 ಡೇಸಲ್ಲಿ. ಆಮೇಲೆ ವ್ಯಾಯಾಮ, ಯೋಗ, ಆಲ್ ದೋಸ್ ಇನ್ಕ್ಲೂಡೆಡ್ ಇನ್ ದಟ್ 7 ಡೇಸ್. ಆ್ಯಂಡ್ ನೀವು ನಮಗೆ ಕೋಪ್ರೇಟ್ ಮಾಡಬೇಕು ಆ 7 ಡೇಸಲ್ಲಿ. ಆಮೇಲೆ ನಿಮ್ಮ ಒಪಿನಿಯನ್ ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಲೈಫಲ್ಲಿ ನಾವು ಜಸ್ಟ್ ಚೇಂಜ್ ಮಾಡಬೇಕು. ಲೈಫ್ ಸ್ಟೈಲ್ ಆಯಿತು, ಆಹಾರ ಆಯಿತು, ವ್ಯಾಯಾಮ, ವಾಟ್ ಎವರ್ ನಿಮ್ಮ ಲೈಫ್ ನಮ್ಮಿಂದ ನೀವು ಶೇರ್ ಮಾಡ್ತಾ ಆಯಿತಾ. ಮೇನ್ಲಿ ನೀ ಜಾಯಿಂಟ್ ಪೇನು ಮತ್ತು ಶುಗರು, ಸ್ವಲ್ಪ ಜನಗೆ ಹೈ ಬಿ ಪಿ, ಇದನ್ನು ಮೇಜರ್ಲಿ ನೋಡಿದ್ದೇವೆ ನಾವು. ಮತ್ತು ಇಲ್ಲಿ ಆಯುರ್ವೇದದ ಬಗ್ಗೆ ಅಷ್ಟು ಜನರಿಗೆ ಅಷ್ಟು ಅರಿವು ಇಲ್ಲ. ಸೊ ನಾವು ಈಗ 7 ದಿನದ ಕ್ಯಾಂಪ್ನಲ್ಲಿ ಆಯುರ್ವೇದದ ಬಗ್ಗೆ ಇವರನ್ನು ಮಾಹಿತಿಯನ್ನು ಕೊಡುವುದು ಇಂಪಾರ್ಟೆಂಟ್ ಅಂತ ನಮಗೆ ತಿಳಿದು ಬಂದಿದೆ. ಆಯುರ್ಗ್ರಾಮ್ 2.0 ಪ್ರೋಗ್ರಾಮ್ ನಾವು ನಂದಿಪುರ ಗ್ರಾಮ್ ವಿಲೇಜ್ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಪ್ರೀ ಕ್ಯಾಂಪ್ ಅನಾಲಿಸಿಸ್ಗಾಗಿ 5 ಜುಲೈ 2024 ಬಂದಿರುತ್ತೆ. ಇಲ್ಲಿ ನೋಡೋದಾದರೆ ಇಲ್ಲಿ ಜನ ಹೈಜೀನ್ ಇಲ್ಲ, ಆ್ಯಂಡ್ ದೇ ಡೋಂಟ್ ನೋ ಅಬೌಟ್ ಆಯುರ್ವೇದ, and they are not maintaining the hygiene, and they are not maintaining their health, their self. Participants of the Ayurgrama 2.0, the village what we selected today, we visited that Nandipur Tanda selected village, and we came to know that most of the people are not aware about the Ayurveda. We will try our best to reach Ayurveda to each. Thank you. Today we did the survey of this village. We came to know that people are so enthusiastic to know about the Ayurveda. Some people are there, they know very well about the Ayurveda, and they are interested to join us in the camp and work with us. Thank you. Through the survey of this village, I came to know here some people don't know about most of the about the Ayurveda. So from my side, in this camps, I will let all the people to know about the Ayurveda. ಈಗ ಈ ಪ್ರೀ ಕ್ಯಾಂಪ್ ಅನಾಲಿಸಿಸಲ್ಲಿ ನಾವು ಸರ್ವೆ ಮಾಡಿ ನಾವು ತಿಳ್ಕೊಂಡಿದ್ದೇನೆಂದರೆ, ಇಲ್ಲಿ ಮಹಿಳೆಯರಲ್ಲಿ ಜಾಸ್ತಿ ಜನಕ್ಕೆ ಗರ್ಭಕೋಶದ ತೊಂದರೆ ಇದೆ. ಭಾಳ ಜನ ಹಿಸ್ಟೆಕ್ಟಮಿ, ಟ್ಯೂಬೆಕ್ಟಮಿ ಆಪ್ರೇಷನ್ಸ್ಗಳು ಆಗಿದ್ದಾವೆ. ಇಲ್ಲಿ ಆಯುರ್ವೇದ ಬಗ್ಗೆ ಜನರಿಗೆ ಏನೋ ಮಾಹಿತಿ ಇಲ್ಲ. ಅದರಿಂದ ಆಯುರ್ವೇದ ಬಗ್ಗೆ 7 ದಿನ ನಾವು ಕ್ಯಾಂಪ್ ಮಾಡಿ ಆ ಮಹಿಳೆಯರಲ್ಲಿರೋ ಹೆಲ್ತ್ ಪ್ರಾಬ್ಲಮ್ಸ್, ಗರ್ಭಕೋಶದ ಪ್ರಾಬ್ಲಮ್ಸ್ ಅವೆಲ್ಲ ನಾವು ಆಯುರ್ವೇದದ ಪ್ರಕಾರ ವಿತೌಟ್ ಹಿಸ್ಟೆಕ್ಟಮಿ ಹೋಗ್ಲಾರ್ದೇ ನಾವು ಟ್ರೀಟ್ ಮಾಡಬೇಕಂತ ನಮ್ಮದೊಂದು ಏಮ್ ಇಟ್ಕೊಂಡು ಕ್ಯಾಂಪ್ ಮಾಡೋಕ್ಕೆ ಇಷ್ಟಪಡ್ತೀವಿ. आज हमने प्री कैंप एनालिसिस किया नंदीपुर में. अच्छे से रिस्पांस मिला सबको. मतलब कौन से कॉमन डिसीजेस हैं, कौन से प्रॉब्लम है, उनको वो क्या एक्सपेक्ट करते हैं हमसे, वो सभी पता चला. हमें कन्वर्सेशन भी अच्छा लगा. ಹಾಯ್, ಇವತ್ತು ನಾವು ನಂದಿಕೂರು ಗ್ರಾಮದ ಬಂದಿದ್ದೀವಿ. ಇಲ್ಲಿ ಯಾರಿಗೂ ಆಯುರ್ವೇದದ ಬಗ್ಗೆ ನಾಲೆಜ್ ಇಲ್ಲ ಅಷ್ಟು ಜನರಿಗೆ. ಸೊ ನಾವು ಈ 7 ದಿನ ಕ್ಯಾಂಪ್ ಮಾಡಿಕೊಂಡು ನಾವು ಅವ್ರಿಗೆ ನಾಲೆಜ್ ಕೊಟ್ಟರೆ ಒಳ್ಳೆ ಕೆಲಸ ಆಗುತ್ತೆ. ಸೊ ಇವತ್ತು ನಾವಿಲ್ಲಿ ಪ್ರೀ ಅನಾಲಿಸಿಸ್ ಕ್ಯಾಂಪನ್ನು ಮಾಡಿದ್ದೀವಿ. ನಾವು ಇದ್ರ ಮೇಲೆ ರಿಪೋರ್ಟ್ ರೆಡಿ ಮಾಡಿ ನಾವು ಮುಂದೆ ಕ್ಯಾಂಪಲ್ಲಿ ನಮ್ಗೆ ಏನೇನು ಬೇಕೋ ಆ ರೀತಿ ಇಲ್ಲಿ ಏನೇನು ಕಮ್ಮಿ ಇದೆ ಅದನ್ನು ನಾವು ಮಾಡಿ ಊರ ಜನರಿಗೆ ಒಳ್ಳೆಯ ಆಯುರ್ವೇದದ ಬಗ್ಗೆ ಒಳ್ಳೆಯ नॉलेज ಕೊಡಬೇಕಂತ ನಾವು विचार ಮಾಡಿದ್ದೀವಿ। एनालिसिस किया नंदीपुर विलेज में। हमें ये फीडबैक मिला सबसे कि सब लोग सुबह जल्दी उठते और रात को भी जल्दी, सुबह 6 बजे जल्दी उठते, रात को 10-11 बजे जल्दी सो जाते। उन्हें आयुर्वेदा के बारे में थोड़ा थोड़ा पता है और कुछ लोगों को ज़्यादा तकलीफ नहीं है, ज़्यादा जॉइंट पेन भी नहीं है। आधे लोग ठंडी। During the survey, I faced the difficulty to speak with the local language as I am from Maharashtra and I don't know Kannada. So, but then too I found the cooperation of the people. They are to make me understood about their language. They cooperated me with Hindi, and I was happy to do survey, and I am looking forward to do the camp in my best.
हम प्री कैंप एनालिसिस किया नंदीपुर विलेज में, लोगों का रिस्पॉन्स अच्छा था और वो आयुर्वेदा के बारे में क्या क्या जानते हैं वो भी पता चला और वो तुलसी वो यूज़ करते हैं उसके भी बारे में पता चला। थैंक यू। ಎಲ್ಲರಿಗೂ ನಮಸ್ಕಾರ. ಈ ಕಡೆ ನಾವು ಪ್ರೀ ಅನಾಲಿಸಿಸ್ ಕ್ಯಾಂಪ್ ಸಲುವಾಗಿ ಮುಗಿಸಿದ್ದೇವೆ. ಸೊ ನಾವೀಗ ಊರಲ್ಲಿ ಎಲ್ಲ ಸರ್ವೆ ಮಾಡಿ ಬಂದಿದ್ದೇವೆ, ಜನರ ಬಗ್ಗೆ ತಿಳ್ಕೊಂಡೇವಿ, ಯೋಜನೆ ಏನು ಮಾಡಬೇಕು ಅಂತ ತಿಳಿಯಿತು. ಎಲ್ಲರೂ ಚಲೋವಾಗಿ ಕೋಆಪರೇಟ್ ಮಾಡಿದ್ರು, ಬಹಳ ಖುಷಿ ಆಯಿತು. ಅವರು ಭಾಳ ಖುಷಿ ಆದರು ಬರ್ಲತ್ತಿದ್ದೇವೆ ಅಂತ ಹೇಳ್ಕೆಸಿಂದ. ಸೊ ಯೋಜನೆ ಆದಷ್ಟು ನಮ್ಮಿಂದ ಅವರಿಗೆ 100% ಹೆಲ್ಪ್ ಆಗಬೇಕು ಅಂತೇಳಿ ಭಾವಿಸ್ಕೊಂಡು ಯೋಜನೆ ಪ್ಲ್ಯಾನ್ ಮಾಡಿ ಪೂರಾ ಚಲೋ ಮಾಡ್ತೀವಿ. ಥ್ಯಾಂಕ್ ಯು. ಕ್ಯಾಂಪ್ ಅನಾಲಿಸಿಸ್ ನಾವು ಮುಗಿಸಿದ್ದೇವೆ. ಈಗ ಜನರಲ್ಲಿ ಡೆಂಗ್ಯೂ ಬಗ್ಗೆ ಮಲೇರಿಯಾ ಬಗ್ಗೆ ನಾವು ಜಾಣಕಾರಿ ಎಲ್ಲ ಕೊಡ್ತಿದ್ದೇವೆ. ಮತ್ತು ಪ್ರೀ ಅನಾಲಿಸಿಸ್ ಕ್ಯಾಂಪಲ್ಲಿ ನಾವು ಜನರಿಗೆ ಏನು ತಿಳಿಸಿದ್ದೇವೆ ಅಂದರೆ ಹೈಜೀನ್ ಅಂದ್ರೆ ಭಾಳ ಮುಖ್ಯ, ಮತ್ತು ಔಷಧಿಗಳನ್ನು ಮನೆಯಲ್ಲಿ ಹ್ಯಾಂಗ್ ತಯಾರು ಮಾಡೋದು ಎಲ್ಲ ಹೇಳಿದ್ದೇವೆ. We have visited the Nandipur village today. We have done the pre-camp analysis. Lots of people doesn't know about the Ayurveda. Some of them shows they are interested and we will do our best. ಇಲ್ಲಿವರೆಗೆ ನಾವು ಪ್ರೀ ಕ್ಯಾಂಪ್ ಅನಾಲಿಸಿಸನ್ನು ಮುಗಿಸಿದ್ದೇವೆ ಈ ನಂದಿಪುರ ಗ್ರಾಮದಲ್ಲಿ ಮತ್ತು ನಂದಿಪುರ ತಾಂಡದಲ್ಲಿ. ಇಲ್ಲಿ ಕಂಡಂಥ ಡಿಸೀಸ್ ಪ್ರಕಾರ ನಾವು ಕಂಡಂಥದ್ದು ಮಂಡಿ ನೋವು, IBP ಮತ್ತು ಶುಗರ್. ಇಲ್ಲಿ ನೋಡಿದ ಪ್ರಕಾರ ಈ ಜನರಿಗೆ ಅಷ್ಟೊಂದು ಆಯುರ್ವೇದ ಬಗ್ಗೆ ಮಾಹಿತಿ ಇಲ್ಲ. ಈ ಮುಖಾಂತರ ನಾವು 7 ದಿನದ ಕ್ಯಾಂಪ್ ನಡೆಸುತ್ತೇವೆ. ಈ ಪ್ರಕಾರ ನಾವು ಆಯುರ್ವೇದ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೇವೆ. ಆಯುರ್ವೇದ ಬೆಳಗ್ಗೆ ಏನು ಮಾಡಬೇಕು, ಆಫ್ಟರ್ನೂನ್ ಅವ್ರ ಆಹಾರ ಬೇರೆ ಏನಂತ ನಾವು ಎಕ್ಸ್ಪ್ಲೇನ್ ಮಾಡುತ್ತೇವೆ. ಅದು ಈ ಪ್ರೀ ಕ್ಯಾಂಪ್ ಅನಾಲಿಸಿಸ್ನಲ್ಲಿ ಮಾಡಿ ಬಂದಿದೆ. ಇನ್ನೂ 7 ದಿನದಲ್ಲಿ ಮಾಡುತ್ತೇವೆ ಅಂತ ಹೇಳ್ತೇವೆ. Ayurgrama 2.0 Ayurgrama Ayur Bharata. Subscribe and share this video to all and join hands with us to reach Ayurveda to each.